ಯಾವಾಗಲೂ ಹೇಳ್ತಿರ್ತೀನಲ್ಲ ನನ್ನ ಫ್ರೆಂಡ್ ತೇಜು 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 ಅಂತ, ಇವಳೇ ನೋಡಿ. ಸೊ ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇದು ನಾನು ನಿನ್ನೆ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದು ನಿನ್ನೆ ನೈಟು. ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ವಿ. ತೇಜುಗೆ ಒಂದು ಸ್ಪೆಷಲ್ ಗಿಫ್ಟ್ ತೊಗೊಂಬರೋಣ ಅಂತ ನನ್ನ ಹಸ್ಬೆಂಡ್ ಕರ್ಕೊಂಡೋಗಿದ್ರು. ಸೊ ನನ್ನ ಮನೆಗೆ ಬರ್ತಾ ಈ ಒಳ್ಳೆ ರ್ಯಾಪರ್ ತೊಗೊಂಬಂದಿದ್ದೆ ಕಾಲೇಜಿಂದ ಬರ್ತಾ. ಅದು ನಂಗೆ ತುಂಬ ಇಷ್ಟ ಆಯಿತು ಆ ರ್ಯಾಪರು. ಯಾಕೋ ಅದನ್ನು ನೋಡಿದ ತಕ್ಷಣ ನನಗೆ ಅವಳೇ ನೆನಪಾದ್ಲು. ಸೊ ಅದಕ್ಕೆ ಆ ರ್ಯಾಪರಲ್ಲೇ ನೈಟೆಲ್ಲ ಫುಲ್ ರ್ಯಾಪ್ ಮಾಡಿ ಎತ್ತಿಟ್ಟೆ. ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಎದ್ದು ನನ್ನ ಡೈಲಿ ರೊಟೀನ್ ಇದ್ದೇ ಇರುತ್ತೆ, ಒಂದು ಸ್ವಲ್ಪ ಬಿಸಿನೀರು ಕುಡ್ಕೊಂಡು. ನಾನು ಕೂಡ ಟಿಫನ್ಗೆ ಇವತ್ತು ಪುಳಿಯೋಗರೆ ಮಾಡಿದ್ದೆ. ಬಟ್ ಅನ್ನ ಸ್ವಲ್ಪ ಮೆತ್ತಗೆ ಆಗಿಬಿಟ್ಟಿದೆ, ಇಗ್ನೋರ್ ಮಾಡಿ. ಅದು ಪುಳಿಯೋಗರೆ ಥರ ಅಷ್ಟು ಕಾಣಿಸಲ್ಲ. ನನ್ನ ಗಂಡಂಗೂ ಬಾಕ್ಸ್ಗೆ ಹಾಕ್ಕೊಟ್ಟು ನಾನು ಕೂಡ ತಿಂದು ಮನೆ ಬಿಟ್ಟೆ. ನಾನು ಕೂಡ ರೆಡಿಯಾಗಿ ಮನೆ ಬಿಡೋಷ್ಟೊತ್ತಿಗೆ ಒಂದು 12-12:30 ಆಗಿತ್ತು. ಅಲ್ಲಿಂದ ನಾನು ನನ್ನ ಫ್ರೆಂಡ್ ತೇಜುಗೆ ಕಾಲ್ ಮಾಡಿದ್ರೆ, ನಾವು ಯಾವಾಗಲೂ ದೇವಸ್ಥಾನದ ಹತ್ರ ಮೀಟ್ ಆಗ್ತೀವಿ, ಕೋಟೆ ವೆಂಕಟೇಶ್ವರ ದೇವಸ್ಥಾನ ಅಂತ. ಅಲ್ಲೇ ಇರಿ ಅಮ್ಮ, ಬರ್ತೀನಿ ನಾನು ಅಂತಂದರು. ಸೊ ನಾನು ಕೂಡ ಕೇಕ್ ತೊಗೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದಳು. ಅವಳ ಜೊತೆನೇ ನಾನು ಕೂಡ ಅವ್ರ ಮನೆ ಕಡೆ ಹೊರಟೆ. ಸೊ ಹೋಗ್ತಾ ನಾವು ಕೂಡ ಹಾಗೆ ಒಂದು ಸ್ವಲ್ಪ ಚಿಟ್ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಅವಳು ಕೂಡ ಒಂದು ಸ್ವಲ್ಪ ಫ್ರೆಶ್ ಅಪ್ ಆದಳು. ಹಾಗೆ ನಾನು ಕೂತಿದ್ನಲ್ಲ ಅಂತ ಅಂದ್ಬಿಟ್ಟು, ಇವತ್ತು ಅವಳು ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ಗುಲಾಬ್ ಜಾಮೂನ್ ಮಾಡಿದ್ಲು ಮನೆಯಲ್ಲಿ. ಅದನ್ನು ಕೂಡ ಹಾಗೆ ತಿಂದು ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ರೆ ಮಧ್ಯಾಹ್ನನೇ ಆಗೋಯ್ತು. ಸರಿ, ಮಧ್ಯಾಹ್ನ ಊಟ ಕೂಡ ಇಲ್ಲೇ ತಿಂದುಬಿಡೋಣ ಅಂತಂದ್ಬಿಟ್ಟು ರೈಸ್, ಸಾಂಬಾರು, ಮೊಟ್ಟೆ, ಹಪ್ಪಳ ಎಲ್ಲ ಮಾಡಿದ್ಲು. ಅದು ಕೂಡ ತಿಂದು ಅಲ್ಲೇ ಅವ್ರ ಮನೆ ಹತ್ರನೇ ಸ್ವಲ್ಪ ಬರ್ಡೇ ಡೆಕೋರೇಷನ್ ಮಾಡಿದ್ವಿ. ಇನ್ನೆಲ್ಲೂ ಹೊರಗಡೆ ಹೋಗೋದು ಬೇಡ, ಆರಾಮಾಗಿ ಇವತ್ತಾದರೂ ಮನೇಲಿ, ಯಾವಾಗಲೂ ವರ್ಷನೂ ಹೊರಗಡೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋಗ್ತಾ ಒಂದು ಸ್ವಲ್ಪ ಕೇಕು ಅದೆಲ್ಲ ತೊಗೊಂಡೋಗಿದ್ನಲ್ಲ, ಅದನ್ನು ಕೂಡ ಇಟ್ಟು ನಾವು ಕೂಡ ಡೆಕೋರೇಷನ್ಸ್ ಎಲ್ಲ ಒಂದು ಸ್ವಲ್ಪ ಸಿಂಪಲ್ಲಾಗಿ ಬಟ್ ಚೆನ್ನಾಗಿ ಕಾಣಿಸ್ತಿತ್ತು. ಸಿಂಪಲ್ಲಾಗಿದ್ರೂ ಫೋಟೋಸ್ಗೆಲ್ಲ ಚೆನ್ನಾಗಿ ಬಂತು. ಯಾವಾಗಲೂ ಹೇಳ್ತಿರ್ತೀನಲ್ಲ ನನ್ನ ಫ್ರೆಂಡ್ ತೇಜು 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 ಅಂತ, ಇವಳೇ ನೋಡಿ. ಸೊ ಅವಳ ಬರ್ಡೇ ಅಂತಂದರೆ ನಾನು ಇನ್ಯಾರ ಬರ್ಡೇನೂ ಸ್ಪೆಷಲಾಗಿ ನಾನು ಸೆಲೆಬ್ರೇಟ್ ಮಾಡಲ್ಲ. ಇವಳೊಬ್ಬಳ ಬರ್ಡೇನೇ ನಂಗೆ ತುಂಬ ಸ್ಪೆಷಲಾಗಿ ನಾನು ಸೆಲೆಬ್ರೇಟ್ ಮಾಡೋದು. ಸೊ ನಾನು ಕೂಡ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿಸಿದೆ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ನಡೀತು. ಅದೆಲ್ಲ ಆದಮೇಲೆ ನಾವು ಕೂತ್ಕೊಂಡಿದ್ವಿ, ಆವಾಗ ಗಿಫ್ಟ್ ಕೊಟ್ಟೆ. ಅವಳಿಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಕ್ಸ್ಪೆಷಲಿ ನಾನೊಂದು ಫೋಟೋ ಆಲ್ಬಮ್ಸ್ ಥರ ಮಾಡಿಸಿದ್ದೆ ಚಿಕ್ಕದಾಗಿ ಪುಟಾಣಿಯಾಗಿ. ಅದರೊಳಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಸೊ ಅದನ್ನು ಕೂಡ ಅವಳು ನೋಡಿಕೊಂಡು ಇಷ್ಟಪಟ್ಟಳು. ಹಾಗೆ ಅವ್ರ ಮಕ್ಕಳು ಒಂದು ಸ್ವಲ್ಪ ಗಿಫ್ಟ್ಸ್ ಮಾಡಿದರು, ಅಂದರೆ ರಿಟರ್ನ್ ಪೇಪರ್ಸಲ್ಲಿ. ಅದು ಕೂಡ ನೋಡಿಕೊಂಡು ಅವಳು ಕೂಡ ಟೈಮ್ ಆಯಿತು, ಇನ್ನು 6:30 ಆಗೋಗಿತ್ತು ನಾವು ಬಿಡೋಷ್ಟೊತ್ತಿಗೆ. 6 o'clock ಆಗಿತ್ತು ಅಂತ ಅಂದ್ಕೊಳ್ಳಿ. ಆವಾಗ ಅಲ್ಲಿಂದ ಬಿಟ್ವಿ. ಇವಳು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಹೋಗೋಣ ಇರು ಅಂತ ಅಂದ್ಬಿಟ್ಟು ಇದೊಂದೇ ಕ್ಯಾಪ್ಚರ್ ಮಾಡಿದ್ದು. ಇನ್ನೂ ಒಂದು 2-3 ಸ್ನ್ಯಾಕ್ಸ್ ತಿಂದುಬಿಟ್ವಿ. ಅದನ್ನು ಕೂಡ ತಿಂದ್ಕೊಂಡು ಹಾಗೆ ನನ್ನನ್ನು ಎಕ್ಸ್ಟೆನ್ಷನ್ ಹತ್ರ ಡ್ರಾಪ್ ಮಾಡಿದ್ಲು, KRPuram ಎಕ್ಸ್ಟೆನ್ಷನ್ ಹತ್ರ. ನಾನು ಅಲ್ಲಿಂದ ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು ಅಲ್ಲಿಂದ ಬಸ್ ಹತ್ಕೊಂಡು ಈ ಟ್ರಾಫಿಕಲ್ಲಿ ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗೋಯಿತು. ಸೊ ಇದ್ರ ಕಂಟಿನ್ಯೂಷನ್ ನಾಳೆನೂ ಬರುತ್ತೆ ಅಂತ ಹೇಳ್ತಾ ಬಾಯ್ ಎಲ್ರಿಗೂ, ಟಾಟಾ.